ಪಾಪವ ಕಳೆಯೋ ಪರಮ ಪಾವನ ಮಂಗಳವಾಸನೆ. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ ಶರಣಂ, ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ. ತಾಯಿಯ ಆ ಒಂದು ನೋವನ್ನು ನೀಗಿಸಲಿಕ್ಕೆ ಆ ಜಗನ್ನಾಟಕ ಸೂತ್ರನಾಗಿ ಸ್ವಾಮಿ ಅಯ್ಯಪ್ಪ ಹುಲಿ ಹಾಲನ್ನು ತರಲು ಹೋಗಿ ಆ ಮಹಿಷಿಯ ವಧೆಗಾಗಿ ತನ್ನ ಅವತಾರವೆತ್ತಿದ ಕಾರಣಕ್ಕಾಗಿ ಆ ಕಾಡಿಗೆ ಹೋದ ವಿಚಾರ ತಮಗೆಲ್ಲ ಗೊತ್ತು. ಆದರೆ ಆ ಹುಲಿಯ ಹಾಲನ್ನು ತರಲಿಕ್ಕೆ ಬಂದಾಗ ಆ ಸ್ವಾಮಿಯ ಪಾದ, ಆ ಹುಲಿಯ ಹೆಜ್ಜೆಯ ಗುರುತಿರುವಂತಹ ಮಹೋನ್ನತವಾದ ದೈವೀಕ ತಾಣವಾದ ಪುಲಿಕುನ್ನು ಶ್ರೀ ಧರ್ಮಶಾಸ್ತ್ರ ದೇವಾಲಯಕ್ಕೆ ನಾವು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಇದೇ ನೋಡಿ ದಾರಿ, ಆ ಮೆಟ್ಲನ್ನು ಹತ್ತಿ ಹೋಗಬೇಕು. ನಾವೀಗೆಲ್ಲ ಹೋಗ್ತಾ ಇದ್ದೀವಿ. ಈ ಒಂದು ದಾರಿಯಲ್ಲಿ ನಾವು ಹೋಗಬೇಕಾದ್ರೆ ಆ ಭಗವಂತನ ಲೀಲಾ ಒಂದು ಸ್ಥಳಗಳು ಎಷ್ಟಿದೆಯೋ ಎಲ್ಲಿದೆಯೋ ಬಲ್ಲವರು ಯಾರು. ಈ ಒಂದು ಸ್ಥಳ ಎಲ್ಲಿದೆ ಅಂದರೆ ತಾವು ಚೆಂಗನೂರಿಂದ ಬಂದು ಪಂದಳಂ, ಚೆಂಗನೂರಿಗಾದರೂ ಬನ್ನಿ ಅಥವಾ ನೀವು ಪದನಂತಿಟ್ಟದಿಂದ ಬನ್ನಿ, ಪಂದಳಂ ಪ್ಯಾಲೇಸ್ಗೆ ಬಂದು ಆ ಭಗವಂತ ಬೆಳೆದಂತಹ 12 ವರ್ಷಗಳ ಕಾಲ ಬೆಳೆದಂತಹ ಆ ಒಂದು ಪಂದಳದ ಅರಮನೆಗೆ ಬರುವಂತಹ ಅಲ್ಲಿಂದ ಸರಿಸುಮಾರು 2 ಕಿಲೋಮೀಟರ್ 3 ಕಿಲೋಮೀಟರ್ ದೂರದಲ್ಲಿ ಈ ಪುಲಿಕೊನ್ನು ಶ್ರೀಧರ್ಮಶಾಸ್ತ್ರ ದೇವಾಲಯ ಇದೆ. ಆ ಒಂದು ದೇವಾಲಯದಲ್ಲಿ ಎಲ್ಲಿ ಆ ಒಂದು ಸ್ಥಳ ಇದೆ ಏನು ಎಂಬುದನ್ನು ತೋರಿಸಲಿಕ್ಕೆ ನಾವೀಗ ಹೋಗ್ತಾ ಇದ್ದೀವಿ. ಇದು ನಿಮ್ಮ VSS ಮೀಡಿಯಾ ಆನ್ಲೈನ್ ಚಾನಲಲ್ಲಿ ಕನ್ನಡದಲ್ಲಿ ಪ್ರಪ್ರಥಮ ಬಾರಿಗೆ ಈ ಒಂದು ಸ್ಥಳದ ಮಾಹಿತಿಯನ್ನು ನೀಡ್ತಾ ಇರಬಹುದು. ಆ ಮಾಹಿತಿಯನ್ನು ಏನು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಸಂಪೂರ್ಣವಾದ ವಿಡಿಯೋ ನೋಡೋಣ. ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಯೇ ಶರಣಮಯ್ಯಪ್ಪ. ಮಹಿಷಿ ಮರ್ದನನೇ ಶರಣಮಯ್ಯಪ್ಪ. ಹುಲಿ ಮೇಲೆ ಬಂದವನೇ ಶರಣಮಯ್ಯಪ್ಪ. ಹುಲಿ ಹಾಲು ತಂದವನೇ ಶರಣಮಯ್ಯಪ್ಪ. ಶಬರಿಮಲೆ ಯಾತ್ರೆಯನ್ನು ಮಾಡ್ದೋ, ಚೊಟ್ಟಾಣಿಕೆರೆ ನೋಡ್ದೋ, ಕೊಡಂಗಲ್ಲು ನೋಡ್ದೋ, ಗುರುವಾಯೂರು ನೋಡ್ದೋ, ಎಲ್ಲವನ್ನ ನೋಡಿ ಖಂಡಿತ ದೇವಸ್ಥಾನಗಳನ್ನು ನೋಡಬೇಕು. ಆದರೆ ಈ ಒಂದು ಪರಮ ಪವಿತ್ರ ಕ್ಷೇತ್ರದ ವಿಚಾರವನ್ನು ನಾವು ಆಗಲೇ ಹೇಳಿದೋ. ಆ ಮೆಟ್ಲನ್ನು ಹತ್ತಿ ಬರಬೇಕಾದ್ರೆ ಸ್ವಲ್ಪ ಏದೋಸು ಬರ್ತಾ ಇದೆ. ಅಯ್ಯಪ್ಪನ್ ಪುಲಿಪಾದಂ. ಈಗ ನಾವೆಲ್ಲ ಹೋಗ್ತಾ ಇದ್ದಾರೆ, ನಮ್ಮ ಸ್ವಾಮಿಗಳೆಲ್ಲ ನೋಡ್ತಾ ಇದ್ದಾರೆ ನೋಡಿ. ಆ ಒಂದು ವಿಶೇಷವಾದ ಒಂದು ಸ್ವಾಮಿ ಅಯ್ಯಪ್ಪನ ಹುಲಿಯ ಹೆಜ್ಜೆಯ ಗುರುತಿರುವಂಥದ್ದು. ಈ ಹೆಜ್ಜೆಯ ಗುರುತನ್ನು ತಾವೀಗ ಗಮನಿಸ್ಬೋದು ನೋಡಿ. ಸ್ವಾಮಿ ಶರಣಂ. ಇದು ಒಂದು ಬಂಡೆಯ ಮೇಲೆ ಆ ಹೆಜ್ಜೆ, ಹುಲಿಯ ಹೆಜ್ಜೆ ಅಂತ ಇದನ್ನು ಹೇಳ್ತಾರೆ, ಪುಲಿಪಾದಂ ಅಂತ. ಸ್ವಾಮಿ ಶರಣಂ. ಆ ಭಗವಂತನ ಪಾದಸ್ಪರ್ಶ ಆಗಿ ಆ ಭಗವಂತನಿಗೆ ಆ ಅಷ್ಟದಿಕ್ಪಾಲಕರುಗಳೇ ಆ ಒಂದು ಹುಲಿಯ ವೇಷಧಾರಿಗಳಾಗಿ ಬಂದರು. ಅವರಿಗೆ ಆ ಒಂದು ಹುಲಿಯ ರೂಪದಲ್ಲಿ ಬಂದು ಪಂದಳಕ್ಕೆ ಬಂದರು ಅಂತ ಒಂದು ವಿಶೇಷವಾದ ಮಾಹಿತಿ ಇದೆ. ಆ ಒಂದು ವಿಶೇಷವನ್ನು ಇಲ್ಲಿ ನಾವು ತಿಳ್ಕೊಬೇಕಾದ್ರೆ ಇಲ್ಲಿ ಈ ಹೆಜ್ಜೆ ಗುರುತುಗಳು ನೋಡಿ ಇಲ್ಲಿದೆ. ಈ ಹೆಜ್ಜೆ ಗುರುತುಗಳನ್ನೇ ಹುಲಿ ಹೆಜ್ಜೆ ಅಂತ ಹೇಳ್ತಾರೆ. ಈ ಹುಲಿ ಹೆಜ್ಜೆಯನ್ನು ಸ್ವಾಮಿ ಅಯ್ಯಪ್ಪನ ಪ್ರತಿರೂಪವಾಗಿ ನಾವು ನಮಸ್ಕರಿಸುತ್ತಾ, ಈ ದೇವಾಲಯ ಅಲ್ಲಿ ನಿಮಗೆ ಎದುರುಗಡೆ ಕಾಣ್ತಾ ಇದೆ, ಅಲ್ಲಿ ನೋ ಎಂಟ್ರಿ ಅಂತ ಏನೋ ಇದೆ, ಆದರೆ ಶರ್ಟ್ ಗಿರ್ಟೆಲ್ಲ ಹಾಕೊಂಡು ಹೋಗೋಂಗಿಲ್ಲ. ಶ್ರೀಧರ್ಮಶಾಸ್ತ್ರ ದೇವಸ್ಥಾನ. ಈ ಒಂದು ಪುಲಿಕುನ್ನ ದೇವಾಲಯಕ್ಕೆ ಈ ಒಂದು ಕಬ್ಬಿಣದ ಒಂದು ಏನು ಯಾರು ಒಳಗಡೆ ಹೋಗಬಾರ್ದು ಅಂತ ಹಾಕಿದ್ದಾರೆ. ಆದ್ದರಿಂದ ಮತ್ತು ಏನೋ ಒಂದು ಇನ್ನೂ ಒಂದು ಅಂದರೆ ಜಾರಿ ಸ್ವಾಮಿಗಳು ಬೀಳ್ತಾರೆ, ಅದನ್ನು ನಮ್ಮ ಸ್ವಾಮಿಗಳು ಎಲ್ಲ ಇಲ್ಲಿ ಈ ರೀತಿ ನೋಡಿ ಬಂದಿದ್ದನ್ನು ಯಾವುದನ್ನು ಸರಿಯಾಗಿ ಇಟ್ಕೊಳ್ಳಲ್ಲ, ಎಲ್ಲ ಕಿತ್ತಾಕಿ ಮಾಡೋಗಿದ್ದಾರೆ. ಈ ಒಂದು ದೈವಿಕ ತಾಣದ ಒಂದು ವಿಶೇಷವಾದ ವಿವರ ನಿಮಗೆ ನಿಮ್ಮ VSS ಮೀಡಿಯಾ ಆನ್ಲೈನ್ ಚಾನಲಲ್ಲಿ ತಿಳಿಸಲಿಕ್ಕೆ ಆ ಭಗವಂತ ಇಂದು ನಮ್ಮೆಲ್ಲ ಸ್ವಾಮಿಗಳು ಇಲ್ಲಿ ಬಂದಿದ್ದಾರೆ. ಇವರೆಲ್ಲರನ್ನ ಒಂದು ಆ ಭಗವಂತ ಚೆಂಗನೂರಿನ ಮಹಾದೇವನನ್ನು ಕಂಡು ಪ್ರಕೃತಿಯ ರಮಣೀಯ ನೋಟದಲ್ಲಿ ಆ ಒಂದು ಬೆಟ್ಟದ ತಪ್ಪಲಿನಲ್ಲಿ ಆ ಪಂದಳಕ್ಕೆ ಆ ಭಗವಂತ ಹೊರಳಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಆ ಹುಲಿಯ ಹೆಜ್ಜೆಯ ಗುರುತಿರುವಂತಹ ಮಹೋನ್ನತವಾದ ತಾಣ ಆ ಭಗವಂತನೇ ಇಲ್ಲಿ ತನ್ನ ಪಾದ ಸ್ಪರ್ಶವನ್ನು ಮಾಡಿದಂತಹ ಪುಣ್ಯದ ನೆಲ. ಇದು ಹುಲಿಯ ಗುರುತುಗಳು ಅಂತ ಇದನ್ನು ಹೇಳ್ತಾರೆ. ಇಲ್ಲಿ ಕಲ್ಲು ಸೌದು ಹೋಗಿ ಆ ಒಂದು ಎಷ್ಟು ಸಾಧ್ಯವೋ ಅಷ್ಟು ನಾವು, ಯಾಕೆಂದರೆ ದೇವ ಮೂಲ, ಋಷಿ ಮೂಲ, ನದಿ ಮೂಲವನ್ನು ಹುಡುಕಬಾರ್ದು ಅಂತಾರೆ. ಆದಾಗ್ಯೂ ಕೂಡ ಆ ಭಗವಂತನ ವಿಚಾರವನ್ನು ತಿಳಿಸಲಿಕ್ಕೆ ನಮ್ಮ ಸ್ವಾಮಿಗಳಿಗೆ ಎಷ್ಟು ಕಿಡಿಗೇಡಿಗಳು ಅಂದರೆ ಏನು ಕಿಡಿಗೇಡಿಗಳು ಅಂತಲೇ ಹೇಳಬೇಕು ನೋಡಿ. ಸಮಯ ಇಂತಹ ಪವಿತ್ರ ತಾಣದಲ್ಲಿ ಅವರ ಹೆಸರನ್ನು ಬರೆದು ಆ ಒಂದು ಇದನ್ನು ಮಾಡ್ತಾ ಇದ್ದಾರೆ. ಇಲ್ಲಿಗೂ ಬಂದು ಇಂತಹ ಒಂದು ಕೀಟಲೆಗಳನ್ನು ಮಾಡಲಿಕ್ಕೇ ಬರ್ತಾರಾ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಯಾವ ಪವಿತ್ರ ತಾಣದಲ್ಲಿ ನಾವಿದ್ದೀವಿ, ಏನು ಮಾಡಬೇಕು, ಆ ಒಂದು ನೋಡಿ ಹೆಜ್ಜೆಯ ಗುರುತುಗಳು ಅಂತ ಇದೆಲ್ಲ ಹೆಜ್ಜೆಯ ಗುರುತುಗಳು ಅಂತಿದೆ. ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ ಅಂದರೆ ಅಲ್ಲಿ ಏನೇನೋ ಬರೆದು ಅವರು ನಾವೇನು ಅನ್ನೋದನ್ನು ಮತ್ತೊಮ್ಮೆ ಮನುಷ್ಯ ಪ್ರಾಣಿಗಳಲ್ಲಿ ಕೆಟ್ಟ ಪ್ರಾಣಿ ಮನುಷ್ಯ ಅನ್ನೋದನ್ನು ಸಾಬೀತುಪಡಿಸ್ತಾ ಇದ್ದಾರೆ ಸ್ವಾಮಿ. ಈಗ ನಾವು ದೇವಾಲಯದೊಳಗೆ ಹೋಗ್ತೀವಿ. ಇದು
ಪಂದಳದಿಂದ ಒಂದು 3 ಕಿಲೋಮೀಟರ್ ದೂರದಲ್ಲಿದೆ. ಯಾರು ಶಬರಿಮಲೆ ಯಾತ್ರೆಯನ್ನು ಮಾಡಿ ಆ ಪಂದಳದ ಅರಮನೆಗೆ ಬರ್ತಿರೋ ಅಥವಾ ಬೇರೆ ಇದಕ್ಕೆ ಅಂತಲೇ ಬರ್ತಿರೋ, ಖಂಡಿತವಾಗಿ ಒಂದು ನೀವು ಪಂದಳಕ್ಕೆ ಬಂದರೆ ಅಲ್ಲಿಂದ ಆಟೋ ಮಾಡ್ಕೊಂಡು ಬರ್ಬೋದು, ಅಥವಾ ಓನ್ ವೆಹಿಕಲಲ್ಲಿ ಬರೋರು ಖಂಡಿತವಾಗಿ ವೆಹಿಕಲ್ನ ನಾವು ಅಲ್ಲಿ ಪಾರ್ಕ್ ಮಾಡಿ ಬಂದಿದ್ವಿ ಬಾಡಿಗೆಗೆ ತೊಗೊಂಡು. ಈ ಒಂದು ಟ್ರೈನಲ್ಲಿ ಬಂದಿರೋದ್ರಿಂದ ನಾವು ಈ ಪುಲಿಕೊನ್ನು ಸ್ವಾಮಿ ಅಯ್ಯಪ್ಪನ ಕ್ಷೇತ್ರಕ್ಕೆ ಬಂದಿರುವಂತಹ ಈ ಮಹೋನ್ನತವಾದ ತಾಣ, ಈ ತಾಣವನ್ನು ನಾವಿಲ್ಲಿ ಮತ್ತೊಮ್ಮೆ ನಿಮಗೆ ತೋರಿಸ್ತಾ ಇದ್ದೀನಿ. ಈ ನೋಡಿ, ಇದೇ ಹೆಜ್ಜೆಯ ಗುರುತುಗಳು ಅಂತ ಇದೆ. ನನ್ನ ಮಗ ಈಗ ಹೆಜ್ಜೆಯ ಗುರುತನ್ನು ಈಗ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ವಿಡಿಯೋವನ್ನು ಚಿತ್ರೀಕರಿಸಿದ್ದು ಇಷ್ಟು ಸಮಯ ಅವರೇ. ಆದ್ದರಿಂದ ಆ ಒಂದು ಕ್ಷೇತ್ರಕ್ಕೆ ಈಗ ಧರ್ಮಶಾಸ್ತ್ರ ದೇವಾಲಯ ಇಲ್ಲಿಂದಲೇ ಜೂಮ್ ಮಾಡಿ ತೋರಿಸ್ತೀನಿ ನಿಮಗೆ. ಆ ಕ್ಷೇತ್ರಕ್ಕೆ ಒಳಗಡೆ ಕ್ಯಾಮ್ರಾ ನಾಟ್ ಅಲೌಡ್. ಆದ್ದರಿಂದ ಈ ಒಂದು ಪುಲಿಕೊನ್ನು ಆ ಭಗವಂತನ ಒಂದು ಪರಮ ಪವಿತ್ರವಾದ ಹುಲಿವಾಹನನಾಗಿ ಆ ಒಂದು ತಾಯಿಯ ಆ ಒಂದು ಪೆರುಂದೇವಿಯ ನಾಟಕಕ್ಕಾಗಿ ಬಂದಂತಹ ಉದರವೇನೆ, ಆ ಒಂದು ಉದರವೇನೆಯನ್ನು ನೀಗಿಸಲಿಕ್ಕಾಗಿ ಹುಲಿ ಹಾಲನ್ನು ತರಲು ಕಾಡಿಗೆ ತೆರಳಿ ಮಹಿಷಿಯ ಮರ್ದನ ಮಾಡಿ ಆನಂತರ ನಮ್ಮ ಚಿನ್ಮಯ ರೂಪನಾಗಿ ಆ ಧರ್ಮಶಾಸ್ತ್ರನಲ್ಲಿ ಐಕ್ಯನಾದ ಆ ಸ್ವಾಮಿ ಮಣಿಕಂಠನ ಲೀಲೆಗಳಲ್ಲೊಂದು ಮಹೋನ್ನತವಾದ ತಾಣ ಈ ಒಂದು ಪುಲಿಕೊನ್ನು ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪ ದೇವಾಲಯ, ಕೇರಳದ ಪಂದಳಂ ಆ ಒಂದು ಅರಮನೆಯ ಸಮೀಪ ಇದೆ. ಈ ಒಂದು ಪುಟ್ಟ ಪುಟ್ಟ ಮಕ್ಕಳನ್ನು ಕರ್ಕೊಂಬರೋರು ದಯವಿಟ್ಟು ತಾವು ಇಲ್ಲಿ ಕರ್ಕೊಂಬಂದು ಈ ಒಂದು ವಿಶೇಷವಾದ ಸ್ಥಳವನ್ನು ತೋರಿಸಿ ಆ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ಈ ಮೂಲಕ ಮತ್ತೊಮ್ಮೆ ನಿಮ್ಮ VSS ಮೀಡಿಯಾ ಯೂಟ್ಯೂಬ್ ಚಾನಲ್ ಈ ಒಂದು ಪರಿಸರದ ಮಧ್ಯದಲ್ಲಿರುವಂತಹ ಆ ಪುಲಿವಾಹನನ ಒಂದು ಗಜವಾಹನ ಅಂತಲೂ ಕೂಡ ಹೇಳ್ತಾರೆ, ಆ ಗಜವಾಹನನ ಕ್ಷೇತ್ರದ ಒಂದು ವಿಶೇಷವಾದ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಇದ್ದೀವಿ. ಸ್ವಾಮಿ ಅಯ್ಯಪ್ಪನ್ ಪುಲಿಪಾದಂ ಇಲ್ಲಿದೆ ನೋಡಿ, ಶ್ರೀ ಅಯ್ಯಪ್ಪನ್ ಪುಲಿಪಾದಂ. ಇದನ್ನು ಕಂಡವರೇ ನೀವೇ ಧನ್ಯರು. ഈ ധന്യതയ്ക്ക് എല്ലാവൂ ആ സ്വാമി അയ്യപ്പന കൃപയെ കാരണ സ്വാമി ശരണം. അപ്പോഴാണ് അങ്ങനെയാണ് ഈ പന്തളം 18 കരയിൽ പെട്ട അന്ന് രാജവംശക്കാർ നിൽക്കുന്ന ആ ടൈം. മറിച്ച് ഇവിടെ വന്ന് പ്രതിഷ്ഠ കഴിഞ്ഞ ശേഷം ഇവിടെ നിന്ന് ശരവയച്ചിട്ട് ಬೇಟೆಗೆ ಹೋಗಿ. ಇದು ಅಂಬಲ ನಿರ್ಮಾಣ 7 ವರ್ಷ ಆಚಿದೆ. ಇದೆಲ್ಲ ನಿರ್ಮಾಣ ಓಪನ್ ಪ್ಲೇಸ್ ಇಂಚಿದೆ ಇದು. ಓಪನ್ ಪ್ಲೇಸ್ നിർമ്മാണ 2000 പുനഃപ്രതിഷ്ഠ 2000-ൽ 15 വർഷമില്ല. അതിന് മുന്നോടിയെ ഭഗവാൻ ഇരിക്കുന്ന രാജവംശകാലത്ത് അത് നമുക്ക് தெரியாது. വർഷം தெரியாது. ഞാനിಗೆ കടകം വേല അங்கே പൂജാരി ಅಸಿಸ್ಟೆಂಟ್ ನೀங்க ಸ್ವಾಮಿ ಶರಣಂ. ಅದ ಪಿನ್ನೆ ಅಲ್ಲಿ ಸ್ವಾಮಿಗಳು ನೋಡಿದಂತಹ ಹುಲಿಯ ಪಾದದ ಮತ್ತು ಸ್ವಾಮಿ ಅಯ್ಯಪ್ಪನ ಪಾದದ ಹಿನ್ನೆಲೆ ಆ ಸ್ವಾಮಿಗಳು ಇಲ್ಲಿ ದೇವಾಲಯದಲ್ಲಿರುವಂತಹ ಒಬ್ಬ ಸ್ವಾಮಿಗಳು ಹೇಳ್ತಾ ಇದ್ದಾರೆ. ಅವರು ಮಲಯಾಳಮಲ್ಲಿ ಹೇಳಿದ್ದನ್ನು ನಾನು ಕನ್ನಡಕ್ಕೆ ಎಷ್ಟು ಟ್ರಾನ್ಸ್ಲೇಟ್ ಮಾಡ್ಬೋದು ಅದನ್ನು ಮಾಡ್ತೀನಿ. ಆ ಸ್ವಾಮಿ ಆ ಒಂದು ಹುಲಿಯ ಇದರಿಂದ ಬಂದು ಸಂತೋಷದಿಂದ ಬಂದು ಈ ಮಾರ್ಗವಾಗಿ ಈ ಒಂದು ನೋ ಎಂಟ್ರಿ ಏನು ಬೋರ್ಡ್ ಹಾಕಿದ್ದಾರೆ ಆ ಮಾರ್ಗವಾಗಿ ಹೋಗಿ ತನ್ನ ತಂದೆಯಾದ ಶಿವನಿಗೆ ನಮಸ್ಕರಿಸಿ ಬಹಳ ಸಂತುಷ್ಟನಾಗಿ ಅನ್ನದಾನ ಪ್ರಭುವಾಗಿ ಇಲ್ಲಿ ಪ್ರಸನ್ನನಾದ ಸ್ಥಳ ಇದು. ಯಾಕೆ ಅಂದರೆ ಈ ಒಂದು ಸುತ್ತಮುತ್ತಲಿನ ಗ್ರಾಮಗಳಲ್ಲೆಲ್ಲ ಕ್ಷಾಮ ಬಂದು ಎಲ್ಲ ತಿನ್ನೋದಕ್ಕೂ ಕೂಡ ಅನ್ನ ಇಲ್ಲದೆ ಇರೋದಾಗ ಆ ಸ್ವಾಮಿ ಇಲ್ಲಿ ಪ್ರಸನ್ನನಾಗಿ ಎಲ್ಲರೂ ಕೂಡ ಕುಶಲೋಪರಿಯಾಗಿ ಆ ಒಂದು ಬೆಳೆಯನ್ನು ಬೆಳೆದು ಆ ಭಗವಂತನಿಗೆ ಆ ಒಂದು ಮೊದಲ ಫಸಲನ್ನು ನಿರುಪತರಿಯಲ್ಲಿ ಹೇಗೆ ಅರ್ಪಿಸ್ತಾರೆ ಆ ಒಂದು ಭಗವಂತನೇ ಸಾಕ್ಷಾತ್ಕರಿಸಿ ಇಲ್ಲಿನ ಸುತ್ತಮುತ್ತಲಿನ ಪ್ರದೇಶದ ಜನಗಳೆಲ್ಲ ಸಂಪ್ರೀತಿಯಿಂದ ಸುಭಿಕ್ಷವಾಗಿ ಬಾಳಲಿಕ್ಕೆ ಅಂತ ಆ ಅನ್ನದಾನ ಪ್ರಭು ಆಶೀರ್ವಾದ ಮಾಡಿದರು. ಇಲ್ಲಿ ಶಿವ ಇದ್ದಾರೆ, ಶಿವರ ಜೊತೆ ಗಣಪತಿ ಇದ್ದಾರೆ. ಗಣಪತಿಯ ಪಕ್ಕ ನಮ್ಮ ಇನ್ನೊಂದು ಸ್ವಾಮಿ ಗಣಪತಿ ಅಯ್ಯಪ್ಪ ಇಬ್ರು ಇದ್ದಾರೆ ಇಲ್ಲಿ. ಶಿವನ ಜೊತೆ ಪಿಳ್ಳೆಯಾರ್ ಅಂದ್ರೆ ಗಣಪತಿ ಅಯ್ಯಪ್ಪ ಜೊತೆಲಿದ್ದಾರೆ. ಅಂದ ಪಕ್ಕ ಸ್ವಾಮಿ ಬೇಟೆ ಪರ್ಕಂ ಅಂದ್ರೆ ಬೇಟೆ ಕುರುಮಗನ್ ಅಯ್ಯಪ್ಪನ ಕಿರಾತ ಶಾಸ್ತ್ರನಾಗಿ ಅಲ್ಲಿದ್ದಾರೆ ಸ್ವಾಮಿ. ಇದು ಇಲ್ಲಿ ಪುಲಿಕೊನ್ನು ಧರ್ಮಶಾಸ್ತ್ರ ಆಲಯದ ಇಲ್ಲಿ ಆ ಒಂದು ಅರ್ಚಕರಿಗೆ ಸಹಾಯಕರಾಗಿರುವಂಥವರು ತಿಳಿಸ್ತಾ ಇರುವಂಥ ಮಾಹಿತಿ. ಈ ಒಂದು ಪ್ರಾಂಗಣದಲ್ಲಿ ಯಾರಿಗೂ ಎಂಟ್ರಿ ಇಲ್ಲ ಸ್ವಾಮಿ, ನಿಂಗಳು ಬರೋದಿಲ್ಲ. ಇಲ್ಲಿ ಅರ್ಚಕರಿಗೆ ಮಾತ್ರ ಒಂದು ಅನುಮತಿ ಇದೆ. 2015ರಲ್ಲಿ ಆ ದೇವಾಲಯ ಮತ್ತೆ ಈ ಒಂದು ಆ ಮರದ ಕೆಳಗೆ ಬಯಲಾಗಿ ಇದ್ದಂತಹ ಈ ಒಂದು ಆಲಯ ಆ ಬಯಲಿನಲ್ಲಿ ಈಗ ಹಂತವಾಗಿ ದೇವಾಲಯ ನಿರ್ಮಾಣ ಆಗಿದೆ. ಮೊದಲಿಗೆ ಬಯಲು ಓಪನ್ ಆಗಿ ಆ ಒಂದು ದೇವಾಲಯದಲ್ಲಿ ನೆಲೆಸಿದ್ರು ಆ ಸ್ವಾಮಿ ಅಯ್ಯಪ್ಪನ ದೇವಾಲಯದಲ್ಲಿ. ഈ പാറയുടെ മണ്ടയ്ക്കാണ് നിൽക്കുന്നത്. പാറയുടെ മുകളിൽ ആൽമരം വർഷങ്ങളായിട്ട് ഇതുവരെ യാതൊരു കുഴപ്പമില്ല. ഇത് പാറയുടെ പുറത്ത് ಮಣ್ಣಿಲ್ಲದೆ ಈ ಬಂಡೆ ಕಲ್ಲಿನ ಮೇಲೆ ಆ ಒಂದು ಮರ ಬೆಳೆದು ನಿಂತಿದೆ. ಮೊದಲೇ ಆ ದೇವಲೀಲೆಗಳಿಗೆಲ್ಲ ಗೊತ್ತು, ನಾನು ಎಲ್ಲೆಲ್ಲಿ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ ಎಲ್ಲ ಗೊತ್ತಿರುತ್ತೆ.
ನಂಗೆ இப்படி போய் அந்த சாமி ಈ ಒಂದು ದೇವಾಲಯದ ಸುತ್ತ ಪ್ರಾಂಗಣವನ್ನು ನಾವು ತೋರಿಸ್ತೀವಿ ಈಗ. ಈ ಒಂದು ಪುಲಿಕೊಲ್ಲು ದೇವಾಲಯದಲ್ಲಿ ಒಂದು ಬೇಟೆಕರ ಕಿರಾತಶಾಸ್ತ್ರ ಏರಿದ್ದಾರೆ, ಅದನ್ನು ನೋಡೋಣ. ಇದು ಬಹಳ ಹಿಂದೆ ನಾವು ನೋಡೋದಂದರೆ ಇದು ಬಂಡೆಯ ಮೇಲೆ ಮರ. ಎಂಥ ಅದ್ಭುತವಾದ ಸ್ವಾಮಿ, ಇದೆಲ್ಲ ದೈವ ಲೀಲೆಗಳಲ್ಲದೆ ಮತ್ತೆ ಯಾವುದು ಸಾಧ್ಯವೇ ಇಲ್ಲ ಸ್ವಾಮಿ. ಇದು ಇಲ್ಲೂ ಶಿವನ ಒಂದು ಲಿಂಗ ಇದೆ. ಸ್ವಾಮಿ ಶರಣಂ ಓಂ ನಮಃ ಶಿವಾಯ ಅಂತ ಪ್ರಾರ್ಥನೆ ಮಾಡುತ್ತಾ ಇಲ್ಲಿ ನೋಡಿ ಸ್ವಾಮಿಗಳು ಹೇಳ್ದಂಗೆ ಇಲ್ಲಿ ಒಂದು ದೀಪಾರಾಧನೆಯನ್ನು ಮಾಡಲಿಕ್ಕಿದೆ. ಇಲ್ಲಿ ಹುಲಿಯ ಮೇಲೆ ಬಂದಂತಹ ಈ ಒಂದು ಎಲ್ಲ ಕಾಡಿನ ಮಧ್ಯೆ ಇರುವಂತಹ ಸ್ಥಳ. ಇದು ಪಂದಳ ರಾಜವಂಶಸ್ಥರಕ್ಕೆ ಸೇರಿದಂತಹ ಸ್ಥಳ. ಮತ್ತು ಆ ಕಾಲದಲ್ಲಿ ಈ ಪೂಜೆ ಮಾಡ್ತಿದ್ದ ಸ್ವಾಮಿಗಳು ಇಲ್ಲಿ ಜೀವ ಸಮಾಧಿಯಾಗಿದ್ದಾರೆ. ಅದನ್ನು ತೋರಿಸ್ತೀನಿ ನಿಮಗೆ. ಎಲ್ಲ ಒಂದು ಎಲ್ಲ ಕಾಡಿನ ಮಧ್ಯೆ ಆ ಭಗವಂತ ಬಂದು ಕುಳಿತಿದ್ದು. ಈ ದೇವಾಲಯದ ಪ್ರಧಾನ ಅರ್ಚಕರಾದಂತಹ ಮೈನ್ ಪ್ರೀಸ್ಟ್ மணிக்குமார் ಶರ್ಮಾ ನಮ್ಮ ಜೊತೆ ಇದ್ದಾರೆ. சுவாமி சரண சாமி இந்த கோயிலை பற்றி ஒரு ஐதீகத்தை என்ன பிரீஃபாக சொல்லுங்கள் சார். கோயிலை பற்றி மத்தியத்தில் இருக்குது ஐயப்ப பரபரம ஸ்வரூபமாയിട്ടുള്ള മഹാദേവൻ. സ്പെഷ്യലി ഇറ്റ് ഈസ് സ്വയംഭൂ. There is at that time here there was no temple. The opening place is there. Some people are coming here and trespassing and demolishing something. So especially make this. After that this much building वगैरह है. उसके बाद അതിന് മുമ്പ് ഇത് ഈ ആല് മാത്രമുണ്ട്. യഥാർത്ഥത്തിൽ അയ്യപ്പസ്വാമി പിന്നെ പുലികളെ കൊണ്ട് വിട്ടിട്ട് വന്നപ്പോൾ പുലികളെ ഇവിടെ തിരിച്ചു കൊണ്ടുവിട്ടപ്പോൾ ആ യഥാർത്ഥത്തിലുള്ള പുലികളായിരുന്നില്ല, ദേവത അല്ല, ദേവത. അതായത് ദേവേന്ദ്രനും ദേവഗണങ്ങളും അവർ തിരികെ വന്ന് ഈ ഇതിൽ വസിക്കുന്നുണ്ടെന്നാണ് ഏത് ഈ ആലിൽ. അതുകൊണ്ടാണ് ഇതിനെ പ്രകൃതി ശക്തികൾക്കൊന്നും തകർക്കാൻ പറ്റത്തില്ല. വെള്ളം വേണ്ട, കാറ്റ്, ഇതുപോലെ ഇത്രയും ഉയർന്ന പ്രദേശത്തൊക്കെ ലൈറ്റ്നിങ് അറസ്റ്റ് ഉണ്ടാവും. ഒന്നും ഉണ്ടായിട്ടില്ല ഇതുവരെ. അപ്പം അത്രയ്ക്കുള്ള ചൈതന്യം ആ ആലിലുണ്ട്. അതുകൊണ്ടാണ് ആലിനെ സംരക്ഷിച്ചേക്കുന്നത്. ഒരു ഇല പോലും നമ്മൾ പറയാൻ സമ്മതിക്കുന്നില്ല, ചെയ്തുകൂടാ. ഞാനിപ്പോൾ വന്നിട്ട് 2 വർഷം. ഭഗവാന്റെ കാരുണ്യം. ഒരേ സമയത്ത് 4 ദേവന്മാരെ പൂജിക്കുക എന്ന് പറഞ്ഞാൽ ഭഗവാന്റെ കിരാതശാസ്ത്ര ഞാൻ പറയാം. കിരാതശാസ്ത്രം എന്ന് പറഞ്ഞാൽ മഹാദേവനെ കിരാതമൂർത്തിയായിട്ട് ഭാവത്തിൽ, അതായത് പാർവതി പരമേശ്വരന്മാർ കിരാതമൂർത്തിയായിട്ട് പാശുപതാസ്ത്രം കൊടുക്കാനായിട്ട് അർജുനന് അന്ന് കാട്ടിൽ പോയി. ആ സമയത്തുണ്ടായ മകനാണ് യഥാർത്ഥത്തിൽ കിരാതശാസ്ത്രം എന്ന് പറയുന്ന വേട്ടക്കൊരു മകൻ. അത് പിന്നെ ഭഗവാന്റെ 64 കലകളിലുള്ള ഒരു സ്വരൂപം. അതായത് ഭഗവാന്റെ സംരക്ഷണത്തിനായിട്ടുള്ള മല എന്ന് പറയും. ഇവിടെ പറയുന്നത് മല എന്ന് പറയും. എന്നാലും 64 ഭൈരവൻ എന്ന് പറയില്ലേ, കാവൽ ദൈവം. ഭഗവാന്റെ 64 രൂപങ്ങളുണ്ട് ഈ സംരക്ഷിക്കാനായിട്ടുള്ളത്. അതെല്ലാം ശിവചൈതന്യം തന്നെ. ഇവിടെ നമ്മൾ ഓം നമ ശിവായ തന്നെ ചൊല്ലുന്നത്. ടെമ്പിൾ ഓപ്പണിംഗ് ആൻഡ് ക്ലോസിംഗ് ടൈം. ഓപ്പണിംഗ് അറ്റ് 5:30, early morning 5:30 and up to 10 o'clock, 10:30. At evening, especially in here, especially in Mandalakala, 5:30 opening and evening 7:30. മണ്ഡലകാലം അല്ലാത്ത സമയത്ത് വൈകിട്ടില്ല, രാവിലെ മാത്രമേ. മണ്ഡലകാലം അല്ലാത്ത സമയത്ത് ഇപ്പം മകരം 1 വരെ, വൃശ്ചിക 1 തൊട്ട് മകരം 1 വരെ 2 നേരമുണ്ട്. അതിനുശേഷം വൈകിട്ടില്ല, ഈവനിങ്. ഇതിൻ്റെ തന്നെ ഒരു ക്ഷേത്രം താഴെയുണ്ട്, ഒരു ദേവീ ചൈതന്യം അവിടെ താഴെയുണ്ട്. അത് ഭദ്രകാളി സങ്കല്പമാണ്. അവിടെ വൈകിട്ട് പോയില്ല, ഇവിടെ രാവിലെ. அங்கே வந்து பார்த்துட்டு போகலாம். புலி ஸ்டெப்ஸ் எல்லாம் பார்த்து போகலாம் சாமி. எப்போ வேணால் ஓப்பனிங் അത് പോയി കാണാം. അവിടെ സ്വാമി കാണിച്ചു തരും. കണ്ട സ്വാമി ശരണം. അത് സമാധി, ജീവസമാധി. ഫസ്റ്റ് പ്രീസ്റ്റ് ഹി വർഷിപ്ഡ് ഹിയർ. വർഷിപ്ഡ് ലോർഡ് Shiva and Ganpati. At earlier time Shiva and Ganpati was there here. Early morning, early time. After that when Ayyappa has came here, after that especially king Pandala king, he പിന്നെ ഒരു 4 കുടുംബത്തിനെ ഏൽപ്പിച്ചിരുന്നു ഇതിൻ്റെ കാര്യങ്ങളൊക്കെ നോക്കാനായിട്ട്. അവരുടെ ഒരു പിന്നെ പരദേവതാ സങ്കല്പമാണ് ഈ പിന്നെ വേട്ടക്കൊരു മനസ്സാണ്.
അതോട് ഇവിടെ വെച്ച് പ്രാർത്ഥിക്കുക. നാളെ വരട്ടെ സ്വാമി, നാളെ വരട്ടെ. ಸ್ವಾಮಿ ಶರಣಂ. ಇಲ್ಲಿ ಆ ಮೊದಲ ಆ ಒಂದು ಶಿವನ ಒಂದು ಸ್ವಯಂಭೂ ಆಗಿದ್ದಂತಹ ಶಿವ ಮತ್ತು ಗಣಪತಿಯನ್ನು ಆರಾಧಿಸುತ್ತಿದ್ದಂತಹ ಆ ಕಾಲದಂತಹ ಆ ಪ್ರೀಸ್ಟ್ ಅಂತಂದರೆ ಅರ್ಚಕರು ಜೀವ ಸಮಾಧಿಯಾಗಿ ಇಲ್ಲೂ ಕೂಡ ಇಲ್ಲಿನ ಜೀವ ಸಮಾಧಿ ಅನ್ನೋದಕ್ಕೆ ಅರ್ಥಗಳನ್ನು ಬೇರೆ ಬೇರೆ ಮಾಡ್ಕೋಬೇಡಿ. ಸಮಾಧಿ ನಾವು ಸಾಮಾನ್ಯ ಜನರು ಭಾವಿಸೋದೇ ಬೇರೆ. ಜೀವ ಸಮಾಧಿ ಅಂದರೆ ಅವರು ಈಗ ನಮ್ಮ ಗುರು ರಾಘವೇಂದ್ರರು ಹೇಗೆ ಅಲ್ಲಿ ಬೃಂದಾವನದಲ್ಲಿ ನೆಲೆಸಿದ್ದಾರೆ ಅದೇ ರೀತಿ ಆ ಒಂದು ಜೀವ ಸಮಾಧಿ ಆ ಮೊದಲ ಅರ್ಚಕರು ಇದ್ದಾರೆ ನೋಡಿ. ಅದು ಕೂಡ ಅಲ್ಲೂ ಕೂಡ ನಾವು ಯಾರು ಎಂಟ್ರಿ ಕೊಡೋಂಗಿಲ್ಲ. ಅಲ್ಲಿಗೆ ಯಾರು ಒಂದು ಆಧ್ಯಾತ್ಮಿಕವಾಗಿ ಆ ಒಂದು ಅಲ್ಲಿ ಪೂಜೆ ಮಾಡಲಿಕ್ಕೆ ಇದ್ದಾರೆ ಅವರು ಮಾತ್ರ ಹೋಗಲಿಕ್ಕೆ ಆ ಒಂದು ಜೀವ ಸಮಾಧಿ ಇದೆ. ಆ ಒಂದು ಭಗವಂತನ ಸನ್ನಿಧಾನದಲ್ಲಿ ನಾವು ನಮಿಸ್ತಾ ಇದ್ದೀವಿ. ಸ್ವಾಮಿ ಶರಣಂ. ಪಂದಳದಿಂದ 3 ಕಿಲೋಮೀಟರ್ ದೂರದಲ್ಲಿರುವ ಪುಲಿಕೊನ್ನು ದೇವಾಲಯದಲ್ಲಿ ಆ ಸ್ವಾಮಿ ಅಯ್ಯಪ್ಪನ ಹುಲಿಯ ಹೆಜ್ಜೆಯ ಗುರುತನ್ನು ತಾವೀಗ ನೋಡಿದ್ದೀರಾ. ಈ ದೇವಾಲಯದ ವಿಶೇಷತೆ ಏನು ಅಂದರೆ ಆ ಸ್ವಾಮಿ ಅಯ್ಯಪ್ಪನು ಮಹಿಷಿಯ ವಧೆಯನ್ನು ಮಾಡಿ ಆ ಹುಲಿಯ ಮೇಲೆ ಬರುವ ಸಂದರ್ಭದಲ್ಲಿ ಆ ಒಂದು ತನ್ನ ತಂದೆಯಾದ ಶಿವನನ್ನು ಕಾಣಲು ಬಂದಂತಹ ಒಂದು ದೇವಾಲಯ ಇದಾಗಿದೆ. ಸ್ವಯಂಭೂ ಆಗಿ ಆ ಒಂದು ಶಿವನು ಇಲ್ಲಿ ನೆಲೆಸಿದ್ದು ತನ್ನ ಮಗ ಆ ಹುಲಿಯ ಮೇಲೆ ಬರುವಂತಹ ಆ ಒಂದು ಅಯ್ಯಪ್ಪನು ಆ ಹುಲಿಯ ಮೇಲೆ ಬರಬೇಕಾದ್ರೆ ಅಲ್ಲಿ ಸ್ವಯಂಭೂ ಆಗಿ ಗಣಪತಿ ಮತ್ತು ಶಿವನ ಆಲಯ ಇಲ್ಲಿತ್ತು. ಮತ್ತು ಆ ಒಂದು ಕಾಲಘಟ್ಟದಲ್ಲಿ ಆ ಒಂದು ದೇವರನ್ನು ಪೂಜಿಸುತ್ತಿದ್ದಂತಹ ಆ ಅರ್ಚಕರಿಗೆ ಅಲ್ಲಿ ಜೀವ ಸಮಾಧಿಯೂ ಇದ್ದು ಆ ಭಗವಂತ ನೇರವಾಗಿ ಬಂದು ತನ್ನ ತಂದೆಯನ್ನು ಕಂಡು ಸಂತುಷ್ಟನಾದ ಮತ್ತು ಅಲ್ಲಿ ಅನ್ನದಾನ ಪ್ರಭುವಾಗಿ ನೆಲೆ ನಿಂತಹ ಒಂದು ಹುಲಿ ಹೆಜ್ಜೆ ಇರುವಂತಹ ದೇವಾಲಯದ ಒಂದು ಮಹೋನ್ನತವಾದ ತಾಣವನ್ನು ನಿಮ್ಮ VSS ಮೀಡಿಯಾ ಯೂಟ್ಯೂಬ್ ಚಾನಲಲ್ಲಿ ಇಲ್ಲಿ ನಾವು ಪ್ರಸಾರ ಮಾಡಲಿಕ್ಕೆ ಆ ಭಗವಂತನ ಒಂದು ಪ್ರೇರೇಪಣೆಯೇ ಕಾರಣ. ಈ ಒಂದು ಮೆಟ್ಟಿಲುಗಳನ್ನು ಹತ್ತಿ ತಾವು ತೆರಳಿದಾಗ ಆ ಒಂದು ಸುಂದರವಾದ ರಮಣೀಯ ನೋಟದಲ್ಲಿ ಆ ಭಗವಂತನ ಸನ್ನಿಧಾನ ಕಾಣುತ್ತೆ. ಮತ್ತು ಬಹುಮುಖ್ಯವಾಗಿ ಬೆಳಗ್ಗೆ 5:30 ಸನ್ನಿಧಾನವನ್ನು ತೆರೆಯಲಿದ್ದು 10 ಗಂಟೆ ಅಥವಾ 10:30 ಸನ್ನಿಧಾನವನ್ನು ಮುಚ್ಚುತ್ತಾರೆ. ಮತ್ತೆ ಸಂಜೆ 5:30 ತೆರೆಯುವ ಸನ್ನಿಧಾನ ರಾತ್ರಿ 7:30 ಮುಚ್ಚುತ್ತಾರೆ. ಇದು ಮಂಡಲ ಕಾಲ ಮತ್ತು ಮಕರ ಕಾಲದಲ್ಲಿ ಮಾತ್ರ ಈ ಸಮಯದಲ್ಲಿ ದೇವಾಲಯ ತೆರೆದಿರುವಂತಹ ಸಮಯ. ಬೇರೆ ಒಂದು ಕಾಲಘಟ್ಟದಲ್ಲಿ ಬೆಳಗ್ಗೆ 5:30ರಿಂದ 10 ಗಂಟೆಯವರೆಗೆ ಮಾತ್ರ ಸನ್ನಿಧಾನ ತೆರೆದಿರುತ್ತೆ. ರಾತ್ರಿಯ ಸಂಜೆಯ ಸಮಯದಲ್ಲಿ ಈ ಒಂದು ಸನ್ನಿಧಾನದ ದೇವಾಲಯ ತೆರೆದಿರೋದಿಲ್ಲ. ಆದರೆ ಆ ಒಂದು ಹುಲಿ ಹೆಜ್ಜೆ ಏನಿದೆ ಅದನ್ನು ನೋಡಲಿಕ್ಕೆ ತಾವುಗಳೆಲ್ಲ ಬಂದು ನೋಡಬಹುದು. ಆದರೆ ಆ ಗರ್ಭಗುಡಿಯಲ್ಲಿನ ಶಿವ ಮತ್ತು ಗಣಪತಿ ಮತ್ತು ಆ ಒಂದು ಕಿರಾತ ಶಾಸನನ್ನು ಕಾಣಲಿಕ್ಕೆ ಮಾತ್ರ ತಮಗೆ ಆ ಒಂದು ಬೆಳಗಿನ ಕಾಲದಲ್ಲಿ ಮಾತ್ರ ಅವಕಾಶ ಅನ್ನೋದು ಅಲ್ಲಿನ ಅರ್ಚಕರಾದಂತಹ ಶ್ರೀಯುತ ಮಣಿಕುಮಾರ್ ಶರ್ಮಾರವರು ತಿಳಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಜೊತೆಗೆ ಆ ಹಿರಿಯ ಜೀವಿಗಳಾದಂತಹ ಅವರ ಹೆಸರನ್ನು ಕೇಳೋದನ್ನು ನಾವು ಮರೆತೋ ಅವರು ಕೂಡ ಹೆಚ್ಚಿನ ಮಾಹಿತಿಯನ್ನು ನೀಡಿದರು. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ತಾವುಗಳು ಶಬರಿಮಲೆ ಯಾತ್ರೆಯನ್ನು ಮಾಡುವಾಗಿರಬಹುದು ಅಥವಾ ಕೇರಳಕ್ಕೆ ಭೇಟಿ ಕೊಟ್ಟಾಗ ಆ ಪಂದಳದ ಸಮೀಪದ 3 ಕಿಲೋಮೀಟರ್ ದೂರದ ಈ ದೇವಾಲಯಕ್ಕೆ ಭೇಟಿ ನೀಡಿ. ಸ್ವಾಮಿ ಶರಣಂ. ಇದು ನಿಮ್ಮ ಆ ಒಂದು VSS ಮೀಡಿಯಾ ಯೂಟ್ಯೂಬ್ ಚಾನಲ್ನಲ್ಲಿ ಮತ್ತು ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ನಲ್ಲಿ ಸ್ವಾಮಿ ಅಯ್ಯಪ್ಪನ ಮತ್ತೊಂದು ಮಹೋನ್ನತವಾದ ದೈವಿಕ ತಾಣದ ವಿಚಾರ ಸಂಕಿರಣಗಳನ್ನು ತಿಳಿಸುವಂತಹ ಸರಪಣಿಯಲ್ಲಿ ಆ ಭಗವಂತ ನಮಗೆ ಯಾವಾಗ ಕರ್ಕೊಂಬರ್ತಾರೋ ಆ ಒಂದು ಸನ್ನಿಧಾನದಲ್ಲಿ ಶಬರಿಮಲೆಯಿಂದ ಪಂದಳಂ ಅಂದರೆ ಪಂದಳ ಎಲ್ಲವೂ ಒಂದಕ್ಕೊಂದು ಲಿಂಕ್ ಆಗಿದೆ. ಆ ಪಂದಳ ಅರಮನೆಯಿಂದ 3 ಕಿಲೋಮೀಟರ್ ದೂರದಲ್ಲಿರುವಂತಹ ಪುಲಿಕೊನ್ನು ಅಯ್ಯಪ್ಪನ ಪಾದ ಮತ್ತು ಹುಲಿಯ ಪಾದವಿರುವಂತಹ ಮಹೋನ್ನತವಾದ ದೈವಿಕ ತಾಣ. ಇದನ್ನು ನಿಮಗೆಲ್ಲ ತಿಳಿಸಲಿಕ್ಕೆ ನಾವು ನಮ್ಮ ತಂಡದ ಎಲ್ಲ ಸ್ವಾಮಿಗಳು ಇಲ್ಲಿ ಎಲ್ಲರೂ ಇದ್ದಾರೆ. ಇವರೆಲ್ಲ ನಮ್ಮ ಜೊತೆಲಿ ಬಂದಿದ್ದು ಈ ಸ್ವಾಮಿಗಳಿಗೆಲ್ಲರಿಗೂ ಕೂಡ ಧನ್ಯವಾದ ಹೇಳಬೇಕು. ಈ ಒಂದು ಯಾತ್ರೆಯ ಅನುಭವದಲ್ಲಿ ನಾವು ಭಗವಂತನ ಶಬರಿಮಲೆ ದರ್ಶನವನ್ನು ಮಾಡಿ ಆ ನಂತರ ಮತ್ತೆ ಈ ಒಂದು ಏನು ಒಂದು ಸ್ವಯಂಭೂ ಆಗಿ ಈ ಒಂದು ಬಂಡೆಯ ಮೇಲೆ ಆ ಮರದ ಕೆಳಗೆ ಆ ಸ್ವಯಂಭೂ ಆಗಿ ಶಿವ ನೆಲೆಸಿದಂತಹ ಈ ಒಂದು ದೈವಿಕ ತಾಣದಂತಹ ಒಂದು ವಿಚಾರವನ್ನು ನಿಮಗೆ ತಿಳಿಸ್ತಾ ಇದ್ದೀವಿ. ನನಗಿಂತ ಕಿರಿಯವನು ಯಾರೂ ಇಲ್ಲ. VSS ಮೀಡಿಯಾ ಯೂಟ್ಯೂಬ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ TS ಕಣ್ಣನ್, ರಾಮನಗರ. ಸ್ವಾಮಿಯೇ ಶರಣಮಯ್ಯಪ್ಪ.